ಕಲೆಯನ್ನು ಪ್ರಸ್ತುತಪಡಿಸಿದ ಕಲಾವಿದರಿಗೆ ವಂದನೆ. ಅಕ್ಷರದ ಅರಿವು ನೀಡುವ ಭಂಡಾರಕ್ಕೆ ವಂದನೆ. ಅಮರಚಿಂತರ ಆಶಯಗಳನ್ನು ಅಮರವಾಗಿಸಲು ಬಂದಿರುವಂತಹ ತಮ್ಮೆಲ್ಲರಿಗೂ ವಂದನೆ. ಧನ್ಯವಾದಗಳು ಸರ್. 5 ನಿಮಿಷ ನನಗೆ ಸಿಗ್ತದೇನೋ ಅಂತ ಪ್ರಾರಂಭ ಮಾಡ್ತೀನಿ. 10+5 ಆದರೆ ಖುಷಿ, ಅದ್ರ ಒಳಗಡೆ ಮುಗಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಇರಲಿ ಬಿಡ್ಸ್, ಎಲ್ಲರೂ ಸ್ನೇಹಿತರಿದ್ದಾರೆ. ಸಿಗ್ಮೆಂಟ್ ಫ್ರೈಡಿನ ಒಂದು ವ್ಯಾಖ್ಯದೊಂದಿಗೆ ನನ್ನ ಮಾತುಗಳನ್ನು ಆರಂಭಿಸ್ತೇನೆ. ಪ್ರತಿಯೊಬ್ಬರಲ್ಲಿಯೂ ಕ್ರೌರ್ಯ ಮತ್ತು ಕಾಮ ಸೂಕ್ತವಾಗಿ ಅಡಗಿರುತ್ತದೆ. ಆಯಾ ಸಂದರ್ಭಕ್ಕೆ ತಕ್ಕಂತೆ ಅದು ವ್ಯಕ್ತವಾಗುತ್ತೆ. ಆದರೆ ಈ ನನ್ನ ದೇಶದ ಒಳಗಡೆ ಕೆಲವರು ಹುಟ್ಟುತ್ತಲೇ ಅದನ್ನು ಪಡ್ಕೊಂಡು ಬಂದಿದ್ದಾರೆ ಏನೋ ಎನ್ನುವ ಹಾಗೆ ವರ್ತನೆಗಳು ನಮ್ಮ ಕಣ್ಣೆದುರಿ ಕಾಣ್ತವೆ. ಕುರುಮಯ್ಯ ಅಂಕುಶದೊಡ್ಡಿಯ ಬಗ್ಗೆ ಚರ್ಚೆಗಳು ನಡೀತಾ ಇರಬೇಕಾದ್ರೆ ಕುಶಾಲಪ್ಪ ಮತ್ತು ಶಂಶಾಲಪ್ಪ ಎಂತಹ ಕ್ರೌರ್ಯ ಅಂತಂದ್ರೆ, ಅವನು ಯಾವತ್ತೂ ಕೂಡ ನೇರವಾಗಿ ಕ್ರೌರ್ಯವನ್ನು ಮಾಡಿಲ್ಲ, ಮಾಡಿಸುವ ಆಲೋಚನೆಗಳಿವೆಯಲ್ಲ. ನಾನು ಬೇಟೆಯ ಜೊತೆಗಿಲ್ಲ, ಬೇಟೆಯ ಜೊತೆಗಿದ್ದೇನೆ, ಬೇಟೆಗಾರನ ಜೊತೆಗೆ. ಆ ಬೇಟೆಗಾರ ಯಾರು ಅಂದ್ರೆ ನಾವೇ ಅಲ್ವಾ? ಬಂದು ಹೊಡೆಯೋದು ಯಾರು? ಲಾರಿಗಳಲ್ಲಿ ಬಂದು ಹೊಡಿತಾರಲ್ವಾ? 1970ರ ದಶಕ ಮತ್ತು 80ರ ದಶಕದ ಒಳಗಡೆ ಬಂದಿರುವಂತಹ 2 ಅಂಶಗಳು ನಾನು ಇಲ್ಲಿ ತುಲನಾತ್ಮಕವಾಗಿ ಅಧ್ಯಯನ ಮಾಡ್ತಾ ಇದ್ದೆ. ಉಳುವವನೇ ಭೂಮಿಯ ಒಡೆಯ ಬಂದ ಮೇಲೆ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಆಗಿರುವಂತಹ ಬದಲಾವಣೆಗಳು, ಆಂಧ್ರ ಪ್ರದೇಶದಲ್ಲಿ ಆಗಿರುವಂತಹ ಬದಲಾವಣೆಗಳು. ಮೋಸ್ಟ್ಲಿ ಇಲ್ಲಿ ಸಾಹಿತ್ಯ ರಚನೆ ಮಾಡಿ ಜನನಾಟ್ಯ ಮಂಡಳಿ, ಕಲಾಮಂಡಳಿಗಳಲ್ಲಿ ಏನು 100 ಹಾಡುಗಳನ್ನು ತೆಲುಗಿನಿಂದ ಕನ್ನಡಕ್ಕೆ, ಕನ್ನಡದಿಂದ ತೆಲುಗಿಗೆ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಎದುರಿಗಿದ್ದಾರೆ. ಗದ್ದರ್ ಬಂದು ದಲಿತ ಹುಲುಗಳಮ್ಮ, ದಲಿತ ಪುಲುಲಮ್ಮ ಅಂದಗಳೇನೆ ನಾನು ದಲಿತನಲ್ಲದೇ ಇದ್ರೂ ಚಿಂತೆ ಇಲ್ಲ, ಕುಣಿಬೇಕು ಅಂತ ಒಂದು ತಾಕತ್ತು ಬರುತ್ತೆ. ಯಾಕೆ ಬರುತ್ತೆ ಅದು? ಏನು ಕುರುಮಯ್ಯನ ನೋವೇ? ಏನು ನಾವು ನೀವುಗಳು ಅನುಭವಿಸಿಲ್ವಾ ನೋವು, ಗುಲಾಮಗಿರಿ? ಏನು ಅವರು ಅನುಭವಿಸಿದ್ರೇನಾ ಅನ್ನುವಂತಹ ಪ್ರಶ್ನೆಗಳು ಬಂದಾಗ ಉತ್ತರಗಳನ್ನು ಹುಡುಕ್ತಾ ಹೋದಾಗ ನನಗನ್ಸಿದ್ದೇನು ಅಂತಂದ್ರೆ, ಕ್ರೌರ್ಯ ನಮ್ಮಲ್ಲಿಯೂ ಇದೆ, ಆದರೆ ವ್ಯಕ್ತಪಡಿಸುವುದಕ್ಕೆ ನಮಗೆ ಕೆಲವು ಸಾಧನಗಳಿಲ್ಲ. ಅದನ್ನು ನಾವು ಸ್ವಾಭಿಮಾನ ಅಂತಲೂ ಕರಿತೀವಿ, ಆತ್ಮಾಭಿಮಾನನೂ ಅಂತಲೂ ಕರಿತೀವಿ. ಅದನ್ನು ನೈತಿಕ ಮೌಲ್ಯದ ಒಳಗಡೆ ಬಂದಿಯಾಗಿತ್ಕೊಂಡು ಅವನು ಕಿವಿಯಾಗಿಟ್ಕೊಂಡಿರುವಂಥ ಬೀಡಿ ಹೋಗದ್ರೂ ಸಹಿತ ಯಪ್ಪ ಅಂತೇಳಿ ಸ್ವೀಕರಿಸಿ ಸೇದುವಂತಹ ಸ್ಥಿತಿಗೆ ತಲುಪಿದ್ದೀವಿ. ಇದನ್ನು ಪ್ರಶ್ನೆ ಮಾಡುವುದಕ್ಕೆ ಅಮರಚಿಂತರ ಹಾಕಿಕೊಟ್ಟಿರುವಂತಹ ದಾರಿ ಸುಮಾರು 3 ವರ್ಷಗಳ ಹಿಂದೆ ಬಂದಿರುವಂತಹ ತೆಲುಗಿನ ಪಲಾಸ 1978 ಏನು ಗುರುಗಳು ನಾಟಕ ಮಾಡಿದಾಗ ದೃಶ್ಯ ರೂಪದ ಮೂಲಕ ನೋಡೋದಕ್ಕೂ ನಾನು ಕಾದಂಬರಿ ಓದೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಕಾದಂಬರಿ ಓದುವಂಥ ಸಂದರ್ಭದಲ್ಲಿ ನಾನಾಗಿ ಓದ್ತಿರ್ತೀನಿ, ಅಲ್ಲಿ ಪಾತ್ರಗಳು ಎಲ್ಲವೂ ನನ್ನಲ್ಲಿ ಬಂದಿರ್ತವೆ. ಆದರೆ ದೃಶ್ಯ ರೂಪದ ಒಳಗಡೆ ನಾನು ನೋಡುವ ಸಂದರ್ಭದಲ್ಲಿ ನನ್ನಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣೋದಕ್ಕೆ ಸಾಧ್ಯ. ಪಲಾಸ 1978 ಅನ್ನು ನಾನು ನೋಡ್ತಾ ಹೋದಾಗೆ ಸುಮಾರು 3-4 ಸಲ ನೋಡಿದ್ದೀನಿ. ದಯವಿಟ್ಟು ನೋಡದೇ ಇರುವಂಥವ್ರು ನೋಡಿ ಒಂದ್ಸಲ, ಕ್ರೌರ್ಯ ಹೇಗಿರುತ್ತೆ. ಶ್ರೀಕಾಕುಳಂ ಮಂದಿಗಳೇಲೇನೆ ವಂಗಪಂಡು ನೆನಪಾಗ್ತಾರೆ. ನಕ್ಸಲಿಸಂ ಯಾಕೆ ತೆಲಂಗಾಣ ಮತ್ತು ಉತ್ತರಾಂಧ್ರದಲ್ಲಿ ಬಂತು ಅಂತಂದ್ರೆ, ಒಬ್ಬ ವ್ಯಕ್ತಿಯ ಹತ್ತಿರ ನಾವು 1 ಎಕರೆ ಐತಂದ್ರೇನೆ ಸಿಂಧೂರು ತಾಲೂಕಿನಾಗ, ಮಸ್ಕಿ ತಾಲೂಕಿನಾಗ ಮೀಸೆ ಮೇಲೆ ಕೈ ಹಾಕಿಕೊಂಡು ತಿರುಗಾಡುವಂತಹ ಸಮುದಾಯ. ಸಾವಿರಾರು ಎಕರೆಗಳನ್ನು ಹೊಂದಿರುವಂತಹ ಭೂಸ್ವಾಮಿಗಳು, ಜಮೀನ್ದಾರರು ಅವರು ಹಾಕಿರುವಂತಹ ಮಾರ್ಗಗಳಲ್ಲಿ ಹೇಳೇ ದಿನ ಕೈಯಲ್ಲೆಲ್ಲ ಓಟು ಅಂತಂದ್ರೆ ಮುಚ್ಕೊಂಡು ಆಗಿ ಬರ್ಬೇಕವ. ಒಳಗಡೆ ಬಂದು ರಿಗ್ಗಿಂಗ್ ಮಾಡಿದ್ರು ಸುಮ್ಮನೆ ಇರ್ಬೇಕು. ಮನೆಗೆ ಬಂದು ಮಹಿಳೆಯರನ್ನು ಎತ್ಕೊಂಡು ಹೋದ್ರೂ ಸುಮ್ಮನಿರಬೇಕಾಗಿತ್ತೆ. ಅವಾಗ ಹುಟ್ಟಿರುವಂತಹ ಪ್ರಶ್ನೆ ಎಜುಕೇಶನ್, ಶಿಕ್ಷಣ ಪಡ್ಕೊಂಡಿರ್ತಕ್ಕಂತಹ ಯುವಕರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದರು. ಕುರುಮಯ್ಯ ಮತ್ತು ಅಂಕುಶದೊಡ್ಡಿಯಲ್ಲಿಯೂ ಕೂಡ ಬರುತ್ತಾರೆ. ವಿಚಿತ್ರ ಏನಂದ್ರೆ ಸರ್, ಅಂಕುಶದೊಡ್ಡಿ ನಾನು ಅಲ್ಲಿಗೆ ಹೋಗಲಿಲ್ಲ, ಇಲ್ಲೇ ಅಂಕುಶದೊಡ್ಡಿಗೆ ಹೋದೆ. ಎಂಟ್ರಿಗೆ ಹೋದ್ರೆ ನಮಗೆ ಭಾರತ್ ಮಾತಾ ಕಿ ಜೈ ಅಂತಿದೆ. ಕುರುಮಯ್ಯ ಮತ್ತು ಅಂಕುಶದೊಡ್ಡಿಯಲ್ಲಿ ಭಾರತ ಮಾತಾ ಕಿ ಲಾಡ್ಜಿನಲ್ಲಿ ಕುರುಮಯ್ಯನ
ಆಸರೆಯಲ್ಲಿರ್ತಕ್ಕಂತಹ ಒಬ್ಬಳು ತನ್ನ ಶೀಲವನ್ನು ತನ್ನ ಮಾನವನ್ನು ಮಾರ್ಕೊಂಡು ಮಕ್ಕಳ ಹಸಿವನ್ನು ಪೋಷಿಸುವಂಥವಳಿದಾಳಲ್ಲ, ಅಂತಹವಳ ಆಕ್ರಂದನೆಗಳು ನಮಗೆ ಯಾಕೆ ಅರ್ಥವಾಗ್ತಿಲ್ಲ? ಆ ಕಾದಂಬರಿ ಒಳಗೆ ಕಟ್ಟಿಕೊಟ್ಟಿರುವಂತಹ ಪ್ರಶ್ನೆಗಳೇನು ಅಂದರೆ, ದಲಿತ ಸಮುದಾಯಗಳು, ತಳವರ್ಗದ ಸಮುದಾಯಗಳಿಂದ ಮಹಿಳೆಯು ಹೇಗೆ ಶೋಷಣೆಯನ್ನು ಅನುಭವಿಸ್ತಾ ಇದ್ದಾಳೆ. ಕುಶಾಲಪ್ಪಗೌಡ ಬಂದು, ಶಂಶಾಲಪ್ಪ ಬಂದು, ಅಥವಾ ಲಿಂಗಮೂರ್ತಿ ಗುರುಮೂರ್ತಿ ಬಂದು ಹೆಣ್ಮಕ್ಕಳ ಕೈ ಹಾಕಲ್ಲಲ್ಲಿ. ಬೆತ್ತತಾಂಡು ಜಂಬಯ್ಯ ತಾನು ಇಷ್ಟಪಟ್ಟಂತಹ ಬುಡ್ಡಮ್ಮನನ್ನು ಹೊಡಿತಾ ಇರಬೇಕಾದ್ರೆ ಮತ್ತೆ ಅವನು ರಾತ್ರಿ ಬಂದು ಏನೇನೋ ಆಯ್ತೆ, ಬಂಜ ಬೇನೆ ಎರಿವಳೆ ಮಲತಾಯಿ ಮುದ್ದು ಬಲ್ಲಳೆ, ನೊಂದ ನೋವ ನೋಯದ ವರತ್ತ ಬಲ್ಲರು. ಅಕ್ಕಮಾದೇವಿನೂ ಪ್ರಶ್ನೆ ಮಾಡ್ಬೇಕು ನಾವು. ಬಂಜೆಗೆ ಹೆರಿವಿನ ನೋವಿಲ್ಲದೆ ಇರ್ಬೋದು, ಸಮಾಜ ಕೊಟ್ಟಂತಹ ಕಿರುಕುಳಗಳಿವೆಯಲ್ಲ. ಮಲತಾಯಿ ಎಲ್ಲರೂ ಅಂತವರಲ್ಲ. ಇಡೀ ಈ ಎರಡೂಗಳನ್ನು ಇಟ್ಕೊಂಡು ನೋಡ್ತಾ ಇದ್ರೆ ನಮ್ಮ ಅಜ್ಞಾನಗಳು, ನಾವು ಎಲ್ಲಿಯವರೆಗೆ ಗುಲಾಮರಾಗಿ ಬದುಕೋದಕ್ಕೆ ಪ್ರಯತ್ನ ಪಡ್ತೀವೋ ಅಲ್ಲಿಯವರೆಗೆ ಇವು ಇನ್ನೂ ನಡೀತಾನೆ ಇರ್ತವೆ. ಹೇಳಿದ್ರು ಈಗಲೂ ಕೂಡ ಈ ಎಲೆಕ್ಷನ್ನಲ್ಲಿ ಕೂಡ ಏನು ಬೇರೆ ಏನು ಬದಲಾವಣೆಗಳು ಕಾಣೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಮ್ಮನೇ ಯಪ್ಪ 800 ರೂಪಾಯಿ ಕೊಟ್ಟರೆ ಓಟಿಗೆ ಅಂತಾಳ, ಊರಾಗಿರ್ತಾಳ. ಈ 3 ಓಟ ಇದಾವೆ, 8 3 24 2400 ರೂಪಾಯಿ ಬಂದ್ವು ಅಂತ. ಏನಾಗೆ ತಗೊಂಡೆ ಏನಂತ? ಇಲ್ಲಪ್ಪ ತಗೊಂಡಿಲ್ಲ. ತಗ ಏನಾಗ್ತದ, ನಾನು ಇಲ್ಲೇ ಇದ್ದೀನಲ್ಲ. ಅಕ್ಷರ ಲೋಕದ ಒಳಗಡೆ ಇರುವಂಥ ನಾವು ಬದಲಾಯಿಸೋದಕ್ಕೆ ಹೊರಟ್ರು ನಮ್ಮನ್ನು ಬದಲಾಯಿಸೋದಕ್ಕೆ ಚಳುವಳಿ ಹೋರಾಟ ಮಾಡಿ 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 ಗೊತ್ತಿದ್ದಿಲ್ಲ ಮುಂದುಗಡೆ ಕೂತ್ಕೊಂಡವ್ರಿಗೆ ಏನಾಗಿದೆ ವ್ಯವಸ್ಥೆ ಅಂತ. ಪಲಾಸದ ಒಳಗಡೆ ಒಂದು ಬದಲಾವಣೆಯನ್ನು ತಗೊಂಡು ಬರ್ತಾನೆ. ನನ್ನ ಈ ಕುರುಮಯ್ಯ ಮತ್ತು ಅಂಕುಶ ದೊಡ್ಡಿಯ ಮಿತಿ ಏನು ಅಂತಂದರೆ, ಪೆಟ್ರೋಮ್ಯಾಕ್ಸ್ ಒತ್ತಾನೆ ಕೊನೆಗೆ ಅದು ಪೀಳಿಗೆಯನ್ನು ಮುಂದುವರಿಸ್ತಾನೆ. ಆಯ್ತಾ ನಿಮಗಿನ್ನ ಮುಂದೆ ಇದೆ ಅಂತೇಳಿ. ಬಟ್ ಪಲಾಸ 1978 ಅಲ್ಲಿ ಹಂಗೆ ಮಾಡಲ್ಲವ. ನಿರ್ದೇಶಕ ಬದಲಾಯಿಸ್ಕೊಳ್ತಾನೆ. ಸೆಬಾಸ್ಟಿಯನ್ ಅನ್ನುವಂತಹ ಒಬ್ಬ PSI ಮುಖಾಂತರ ಯಾವನಿಗೆ ಅಕ್ಷರ ಇತ್ತು ಅವನಿಗೆ ಕಲೆಗೆ ಮತ್ತೊಂದಕ್ಕೆ ಅವಕಾಶ ಕೊಡಲಿಲ್ವೋ ಈ ಸಮಾಜ, ಅದನ್ನು ಕೊಡುವ ಹಾಗೆ ಮಾಡಿಸ್ತಾನೆ. ಕ್ರೌರ್ಯವನ್ನು ಕೊಲೆಯ ಮುಖಾಂತರ ಅಂತ್ಯಗೊಳಿಸುವುದಲ್ಲ, ನಿನ್ನ ಮಿದುಳನ್ನು ಬದಲಾಯಿಸಿಕೋ, ಅದು ಅಂಬೇಡ್ಕರ್ ಕೊಟ್ಟಂತಹ ಅಸ್ತ್ರ ಅನ್ನುವಂಥದ್ದನ್ನು ಅಲ್ಲಿ ಹೇಳಿಕೊಡುವಂತಹ ಪ್ರಯತ್ನಗಳಾಯಿತು. ಅವನು ಬದಲಾಗ್ತಾನೆ. ಕೊನೆಗೂ ಬರ್ತದೆ. ಯಾರು ಏನು ಮಾಡಿದ್ರು ನಾವು ಮಾತ್ರ ಬದಲಾಗದೇ ಇಲ್ಲ ಅನ್ನುವಂತಹ ವ್ಯಕ್ತಿಗಳಿಬ್ಬರು ಕಂಡು ಬರ್ತಾರೆ. ಅವರನ್ನು ಸಂಹಾರ ಮಾಡ್ತಾನೆ. ಅವರ ಮನೆಯ ಕುಡಿಯನ್ನು ಹಾಗೆಯೇ ಉಳಿಸ್ತಾನೆ. ಲೇ ನೀವು ಎಪ್ಪಡಿಕೆ ನಾವಿನ್ನು ಚೂಸ್ಕೊನೇ ಉಂಡಾಲ್ಸಿದ್ವಿ, ಏನೂ ಮಾಡೋಕ್ಕಾಗಲ್ಲ, ನೀನು ಅಂಗವೈಕಲ್ಯದಿಂದ ಇದೆಯಲ್ಲ, ಯಾಕೆ ನಿನ್ನನ್ನು ಬಿಡ್ತಾ ಇದ್ದೀನಿ ಕೊಲೆ ಮಾಡಲ್ಲ ಅಂತಂದರೆ ನೀನು ಮತ್ತೆ ಮುಂದೆ ಬರುವಂತಹ ಪೀಳಿಗೆಗೆ ಮಾದರಿ ಆಗ್ಬೇಕು. ನೋಡ್ಬೇಕು ನಿನ್ನ ಅವಸ್ಥೆ ಏನು ಅನ್ನುವಂಥದ್ದನ್ನು ನೋಡ್ಬೇಕು. ಪಲಾಸ 1978 ಮತ್ತೆ ಕುರುಮಯ್ಯ ಮತ್ತು ಅಂಕುಶ ದೊಡ್ಡಿ. ಈ ಅಂಕುಶ ದೊಡ್ಡಿಯ ವಿಚಾರಕ್ಕೆ ಬಂದರೆ ಎಂತಹ ಅದ್ಭುತ ಹೆಂಡತಿಯನ್ನು ಮಾರಾಟ ಮಾಡುವಂತಹ, ನನಗೆ ಇವತ್ತು ಆ ಕಾಲಕ್ಕಿತ್ತೇನು ಇವತ್ತು ನಮ್ಮ ಸುತ್ತಮುತ್ತ ಬೆಳೆದಿರುವಂಥ ಕೊರವ ಸಮುದಾಯ ಎಂಟಕ್ಕೆ ಹೋಗೋದು ಊಟಕ್ಕೆ ಬರೋದಿಲ್ಲ ಅಂತ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ಮನೆಗಳಲ್ಲಿ ಇಂತಹ ಸಾಂಪ್ರದಾಯಗಳೇ ಇದಾವ ಅಂತ ನಮ್ಮ ಮನೆ ಎದುರಿಗೆ ಇರುವಂಥವ್ರನ್ನ ಕೇಳಿದ್ರೆ ಇಲ್ಲ, ಈಗ ಬದಲಾಗಿದೆ. ಎಷ್ಟೋ ಸಲ ಇಲ್ಲೇ ಮುಜೀಬ್ ಸರ್ ಮತ್ತು ಕೂಡುಗುಂಡು ಸರ್ ಕೂತ್ಕೊಂಡಿದ್ದಾರೆ. ಕೊರವರ ಭಾಷೆಯ ಮೇಲೆ ನಡೆದಿರ್ತಕ್ಕಂತಹ, ಕೊರವರ ಸಮುದಾಯಗಳ ಮೇಲೆ, ಸಂಸ್ಕೃತಿಯ ಮೇಲೆ ನಡೆದಿರುವಂತಹ ಅನೇಕ ಅಧ್ಯಯನಗಳು ಹೇಳ್ತಾ ಇವೆ. ಆದರೆ ನಮ್ಮ ಆಲೋಚನೆಗಳು ಬದಲಾಗದೆಯೇ ಇಂತಹ ಕ್ರೌರ್ಯಗಳು, ಕಾಮ ಎಷ್ಟು ಸುಲಭವಾಗಿ ಚಲಿಸುತ್ತೆ ಎರಡೂ ವಿಚಾರಗಳಲ್ಲಿ ಅಂತಂದರೆ, ಬಂಡೆಯ ಏನು ಎರಡೂ ಬೆಟ್ಟಗಳ ನಡುವೆ ಸಿಗಿಬೀಳುವಂತಹ ಇಬ್ಬರು, ಸ್ವತಃ ಸಣ್ಣ ಲಿಂಗಮೂರ್ತಿ ಅನ್ನುವಂಥವನು ತನ್ನ ಏನು ಉಪಪತ್ನಿ ಇಟ್ಕೊಂಡಿರ್ತಕ್ಕಂಥವಳನ್ನು ರಾಜಕೀಯ ತಗೊಂಡು ಬರ್ತಾನೆ. ಆದರೆ ಅವಳು ದಾಸಿಯಾಗೇ ಮುಂದುವರಿತಾಳೆಯೇ ಹೊರತು ಅವಳಿಗೆ ಆ ಪತ್ನಿಯ ಸ್ಥಾನವನ್ನು ಕೊಡದೇ ಇರುವಂತಹ ವಿಚಾರಗಳು ಕಂಡುಬರುತ್ತೆ. ಇಂತಹ ಕ್ರೌರ್ಯ ಮತ್ತು ಕಾಮದ ಸನ್ನಿವೇಶದ ಒಳಗಡೆ ನಮ್ಮ ಒಳಗಡೆ ತಿಳುವಳಿಕೆಯ ಹರಿವನ್ನು ಹೆಚ್ಚಿಸುವಂತಹ ಪ್ರಕ್ರಿಯೆಗಳಲ್ಲಿ ಅಮರಚಿಂತರ ಆಶಯಗಳು, ನೋವಿಲ್ಲದ ನುಡಿ ಏಸು ನುಡಿದರೆ, ಆ ನೋವುಗಳಿಗೆ ಬೆಲೆ ಬರಬೇಕು ಅಂತಂದರೆ ಅವುಗಳಿಗೆ ಹೇಳಿಕೊಳ್ಳುವಂತಹ ತಾಕತ್ತು ಯಾವಾಗ ಬರ್ತದೆ ಅಂತಂದರೆ ಇಂತಹ ಕಾರ್ಯಕ್ರಮಗಳಿಂದ ಬರುತ್ತೆ.